ವಿಜೇಂದ್ರಗೆ ಸೆಡ್ಡನ್ನ ಹೊಡೆದಿದ್ದಾರೆ ರಮೇಶ್ ಜಾರಕಿಹೊಳಿ. ನಮ್ಮದು ಯತ್ನಾಳ್ ಬಣವಲ್ಲ, ನಮ್ಮದು ಬಿಜೆಪಿಯ ಬಣ ಅಂತ ಗುಡುಗಿದ್ದಾರೆ. ನಾವೇ ಒರಿಜಿನಲ್ ಬಿಜೆಪಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಾತಿನಲ್ಲೇ ವಿಜೇಂದ್ರಗೆ ಸವಾಲನ್ನ ಎಸೆದಿದ್ದಾರೆ ಬೆಳಗಾವಿಯ ಸಾಹುಕಾರ್. ಯಾರು ಏನೇ ಮಾಡಿದ್ರು ಕೂಡ ಸಮಾವೇಶ ಮಾಡೋದೇ ಅಂತ ದಿಟ್ಟ ಹೆಜ್ಜೆಯನ್ನ ಇಡ್ತಿದ್ದಾರೆ. ನಮ್ಮ ಹೋರಾಟವನ್ನ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವೇ ಇಲ್ಲ. ಕೆಲವರು ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಅದು ಕೂಡ ಗೊತ್ತಿದೆ ಅನ್ನೋದಾಗಿ ಹೇಳಿದ್ದಾರೆ. ನಾವು ನಿರ್ಧಾರವನ್ನ ಮಾಡಿದ್ದೇವೆ, ಚಾಲು ಮಾಡ್ತೇವೆ ಅಂತ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಕಂಪ್ಲಿಯಲ್ಲಿ ಜನವರಿ 4ಕ್ಕೆ ಸಮಾವೇಶವನ್ನ ಮಾಡಲು ನಿರ್ಧರಿಸಿದ್ದೇವೆ. ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟದ ಬಿಸಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಬಿಜೆಪಿಯ ಅಸಮಾಧಾನದಲ್ಲಿರುವಂತಹ ನಾಯಕರು ಒಂದಲ್ಲ ಒಂದು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಯತ್ನಾಳ್ ಅವರು ಇದೇ ವಾಗ್ದಾಳಿಯ ವಿಚಾರವಾಗಿ ಸ್ವಪಕ್ಷದ ನಾಯಕರ ವಿರುದ್ಧ ಗುಡುಗಿ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಕೂಡ ಭೇಟಿಯಾಗಿ ಬಂದಿದ್ರು. ಅದಾದ ಮೇಲೆ ಒಂದು ರೀತಿಯಾದಂತಹ ಒಗ್ಗಟ್ಟು ಸೈಲೆಂಟ್ ಆಗಂತೆ ಕಾಣಿಸ್ತಾ ಇತ್ತು ಬಣಗಳ ಬಿಸಿ. ಆದ್ರೆ ಇವೆಲ್ಲದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರಿಗೆ ಸೆಡ್ ಅನ್ನ ಹೊಡಿತಿದ್ದಾರೆ ರಮೇಶ್ ಜಾರಕಿಹೊಳಿ. ನಮ್ಮದು ಯತ್ನಾಳ್ ಬಣವಲ್ಲ, ನಮ್ಮದು ಬಿಜೆಪಿಯ ಬಣ ಅನ್ನೋದಾಗಿ ಗುಡುಗು ಬಿಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನಾವೇ ಒರಿಜಿನಲ್ ಬಿಜೆಪಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಂದ್ರೆ ಮಾತಿನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸವಾಲನ್ನ ಎಸೆದಿದ್ದಾರೆ ಬೆಳಗಾವಿಯ ಸಾಹುಕಾರ್. ಯಾರು ಏನೇ ಮಾಡಿದ್ರು ಕೂಡ ಸಮಾವೇಶವನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಮ ಹೋರಾಟವನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿನೇ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಜನವರಿ 4ಕ್ಕೆ ಸಮಾವೇಶವನ್ನ ಮಾಡಲು ನಿರ್ಧರಿಸಿದ್ದಾರೆ. ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲೇ ಅಂದ್ರೆ ನೇರವಾಗಿ ಸೆಡ್ ಅನ್ನ ಹೊಡೆತಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ. ಮಾತಿನ ಮೂಲಕವಾಗಿನೇ ನಮ್ಮದು ಯತ್ನಾಳ್ ಬಣ ಅಲ್ಲ, ಬಿಜೆಪಿಯ ಒರಿಜಿನಲ್ ಬಣ ಅನ್ನೋದಾಗಿ ರಮೇಶ್ ಜಾರಕಿಹೊಳಿ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿನೇ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಜನವರಿ 4ನೇ ತಾರೀಕಿನಂದು ಸಮಾವೇಶವನ್ನ ನಡೆಸುವುದಾಗಿ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಯತ್ನಾಳ್ ಟೀಮ್ ಅಲ್ಲಿ ಇದ್ದಂತವ್ರು, ಆದ್ರೆ ಈಗ ಮಾತಿನ ಮೂಲಕವಾಗಿನೇ ನಮ್ಮದು ಯತ್ನಾಳ್ ಬಣ ಅಲ್ಲ, ನಮ್ಮದು ಬಿಜೆಪಿಯ ಬಣ, ಅದರಲ್ಲೂ ಕೂಡ ನಾವೇ ಒರಿಜಿನಲ್ ಬಿಜೆಪಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರು ಏನೇ ಮಾಡಿದ್ರು ಕೂಡ ಸಮಾವೇಶವನ್ನ ಮಾಡೇ ಮಾಡ್ತೀವಿ. ನಮ್ಮ ಹೋರಾಟವನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ, ಯಾರು ಏನು ಅನ್ನೋದು ಕೂಡ ಗೊತ್ತಿದೆ. ಆದ್ರೆ ನಾವು ನಿರ್ಧಾರ ಮಾಡಿದ್ದೇವೆ, ಇನ್ನು ಮುಂದೆ ಚಾಲು ಮಾಡ್ತೀವಿ ಅಂತ ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಘೋಷಣೆಯನ್ನ ಮಾಡಿದ್ದಾರೆ. 4ನೇ ತಾರೀಕಿನಿಂದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡಿ ಕಾಮನ್ ಆಗಿ ಒಂದು ಜಾಗ ಮತ್ತು ವಿಸಿಟ್ ಮಾಡಿ ಬಹುಶಃ ನನ್ನ ಅಂದಾಜು ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡಿದೆವು ಸಣ್ಣ ಪ್ರಮಾಣದಲ್ಲಿ. ಒಂದು 4ನೇ ತಾರೀಕು ಶನಿವಾರ ನಾವು ಶುಕ್ರವಾರ ಬಂದು ಕೆಲವೊಂದು ಜಾಗ ವಿಸಿಟ್ ಮಾಡಿ ಶನಿವಾರ 4ನೇ ಪೂರ್ವ ಮಾಡಿ ಮತ್ತು 6ನೇ ತಾರೀಕು 2ನೇ ಹಂತದ ಈಗಾಗಲೇ ನಮ್ಮ ವಾರ್ ರೂಮ್ದಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲ್ಲೆಲ್ಲಿ ಬರೀ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲೇ ಮೂಲೆ ಬಂತ ಎಲ್ಲ ತೊಗೊಂಡು ಸೆಕೆಂಡ್ ಹಂತದಲ್ಲಿ JPCಗೆ 6 ಅಥವಾ 7ನೇ ತಾರೀಕು ದಿಲ್ಲಿಯಲ್ಲಿ ಮತ್ತೆ 2ನೇ ಬಾರಿ ವರದಿ ಸಲ್ಲಿಸ್ತೇವೆ ನಾವು. 6 ಅಥವಾ 7 ತಾರೀಕು ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಒಂಥರ ಪಕ್ಷಾತೀತ ಮತ್ತು ಇದು ಮುಸಲ್ಮಾನರು ಸಹ ಅನ್ಯಾಯ ಆಗಿದೆ. ಒಪ್ಪನಲ್ಲಿ ಹಿಂದೂ ಮುಸ್ಲಿಮ್ದಲ್ಲಿ ಭಾವನೆ ಒಂದು ಕೆಲವೊಂದು ಜನ ಇದು ಮುಸಲ್ಮಾನ್ ವಿರೋಧಿ ಕಾಂಗ್ರೆಸ್ ವಿರೋಧಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಇದು ಪಕ್ಷಾತೀತ ಜಾತ್ಯತೀತ ಹೋರಾಟ ಇದೆ. ಈ ಒಪ್ನಲ್ಲಿ ಮುಸಲ್ಮಾನರು ಅನ್ಯಾಯ ಆಗಿದೆ, ಹಿಂದೂಗಳು ಅನ್ಯಾಯ ಆಗಿದೆ, ಮಠ ಮಂದಿರಗಳಾಗಿದೆ ಮತ್ತು ಮಸೂದೆ ದೇಶಿ ಮುಸಲ್ಮಾನರ ಪ್ರಾಪರ್ಟಿ ಸಹಿತ ಒಪ್ಪತ್ತು ಅವ್ರಿಗೂ ಎರಡೂ ಸಮಾಜಕ್ಕೆ ನ್ಯಾಯಯುತ ಒಂದು ಈ ಕರಾಳ ಕಾನೂನು ಪೂರ್ಣ ರದ್ದಾಗಬೇಕು ಅನ್ನೋದು ನಮ್ಮ ಸಂಪೂರ್ಣ ಹೋರಾಟ ಮಾಡೋದು. ಅದಕ್ಕೆ ಯತ್ನಾಳ್ ನಮ್ಮ ನೇತೃತ್ವದಲ್ಲಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತೇವೆ. ಅದಕ್ಕೆ ನಾವು ಪ್ರಧಾನಮಂತ್ರಿ ಮೋದಿಯವರು ಮುಂದಿನ ದಿನದಲ್ಲಿ ದೇಶದಲ್ಲಿ ಕರಾಳ ಕಾನೂನು ತೆಗಿತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ನೋಡಿ ಯಾರು ಭಾಗಿಯಾಕೋರು ಈಗ ನಮ್ಮ ಮಧ್ಯೆ ಪಕ್ಷಾತೀತದ ಯಾರೇ ಬಂದರೂ ಸ್ವಾಗತ. ಇದು ಒಂದು ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ. ನಾವು ಯತ್ನಾಳ್ ಮೊದಲೇ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಬಂದು ಎಲ್ಲ ಜಾಯ್ನ್ ಆದರು. ಎಲ್ಲರೂ ಬರ್ಬೋದು ಅದರಲ್ಲಿ. ನೀವು ಕ್ವಶನ್ ಮಾರ್ಕ್ ಕೇಳ್ತಿರಲ್ಲ, ಅದಕ್ಕೆ ಎಲ್ಲ ಅವರಿಗೂ ಈ ಮಾಧ್ಯಮ ಮುಖಾಂತರ ಆಹ್ವಾನ ಮಾಡ್ತಾರಲ್ಲ. ಆನಂದ್ ಸಿಂಗ್ ಬರುವುದು, ವಿಜೇಂದ್ರ ಬರುವುದು, ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದಿದ್ದರಲ್ಲಿ ಪಾಲ್ಗೊಳ್ಳಬೇಕು. ಈ ಮುಖಾಂತರ ಮನವಿ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.